ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಿ? ಆರಾಮದಿರಿ ಅಂತ ಭಾವಿಸ್ತೀನಿ. ನಾನು ಸಹ ಆರಾಮದೀನಿ. ನಾ ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಮತ್ತು ವಿಡಿಯೋ ಕೊನೆ ತನಕ ನೋಡ್ರಿ. ಆಂಟಿ, ನಾನೇನಾದರೂ ಹೆಲ್ಪ್ ಮಾಡಲಾ? ಅಯ್ಯೋ ಹುಡುಗಿ, ನೀ ಯಾಕೆ ಬರಕ್ಕೆ ಹೋದಿ? ನಿನ್ನ ಗೆಳತಿಯ ಜೊತೆ ಮಾತಾಡ್ಕೊತ ಕುಂದ್ಬೇಕಿಲ್ಲ? ಇಲ್ಲ ಆಂಟಿ, ಫ್ರೆಂಡ್ಸ್ ಜೊತೆ ಮಾತಾಡೋದು ದಿನ ಎದ್ದೇ ಇರುತ್ತೆ. ಅದು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಲ್ಲ, ಅದಕ್ಕೆ ಬಂದೆ. ಹುಚ್ಚವ್ವ. ಆಂಟಿ, ನನಗೂ ಅಡುಗೆ ಹೇಳ್ಕೊಡಿ, ನಂಗೆ ಬರಲ್ಲ. ಏನ, ನಿಂಗೆ ಅಡುಗೆ ಮಾಡಕ್ಕೆ ಬರಂಗಿಲ್ಲ? ಇಲ್ಲ ಆಂಟಿ, ಇನ್ನೂ ಕಲ್ತಿಲ್ಲ, ಇವಾಗ ಕಲಿಬೇಕು. ಏನು ಮಾಡಕ್ಕೆ ಬರಂಗಿಲ್ಲ? ಚಾರು ಮಾಡ್ತೀಯೋ ಇಲ್ಲೋ? ಆಂಟಿ, ಅಷ್ಟೊಂದು ಚೆನ್ನಾಗೇನಾಗಲ್ಲ, ಆದರೆ ಒಂದು ರೇಂಜಿಗೆ ಮಾಡ್ತೀನಿ. ಹೌದೇನಾ? ಆಯಿತು, ಬಾ. ಏನು ಮಾಡ್ತೀರಾ ಆಂಟಿ ಇವತ್ತು? ಹೋಳಿಗೆ ಮಾಡಬೇಕು ಅಂತ ಅನ್ಕೊಂಡೇನು. ನಿನಗೇನಾದರೂ ಬೇಕೇನಾ? ಏನಾದರೂ ತಿನ್ಬೇಕಂತ ಅನ್ಸೈತೇನಾ? ಇಲ್ಲ ಆಂಟಿ, ನನಗೆ ಏನು ತಿನ್ಬೇಕಂತ ಅನಿಸಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಉತ್ತರ ಕರ್ನಾಟಕ ಊಟ ಜಾಸ್ತಿ ಮಾಡೇ ಇಲ್ಲ. ಯಾವತ್ತೂ ಒಂದ್ಸರಿ ನನ್ನ ಫ್ರೆಂಡು ಆಶಾ ಅಂತ ಅವ್ರ ಮನೆಯಲ್ಲಿ ರೊಟ್ಟಿ ಮಾಡಿದ್ರು, ಅವಾಗ ತಂದಿದ್ಲು. ಅದೇ ಲಾಸ್ಟ್ ಟೈಮ್ ಆಂಟಿ ತಿಂದಿದ್ದು. ಹೌದಾ? ಹೌದು ಆಂಟಿ. ಆಂಟಿ, ಅದು ಆವಾಗಲೇ ನಾನು ನಿಮಗೆ ಏನು ಕೇಳಬೇಕು ಅಂತ ಅಂದನಲ್ಲ, ಇವಾಗ ಕೇಳ. ಏನು ಅದು ಕೇಳ. ಅದು ದೀಪಾ ಮತ್ತು ಅವ್ರ ಹಸ್ಬೆಂಡು ಚೆನ್ನಾಗಿದ್ದಾರಾ? ಯಾಕವ ಹಂಗೆ ಕೇಳತಿ? ಅದು ನೋಡಿದ್ರೆ ಹಂಗೆ ಅನ್ಸಲ್ಲ ಅವರಿಬ್ರು ಚೆನ್ನಾಗಿದ್ದಾರೆ ಅಂತ. ನಾನು ಬಂದಾಗಲಿಂದ ನೋಡ್ತಾ ಇದ್ದೀನಿ ಆಂಟಿ, ಅವರಿಬ್ರು ಮಾತಾಡ್ತಾನೆ ಇಲ್ಲ. ಜಸ್ಟ್ ಹಾಯ್ ಬಾಯ್ ಅಷ್ಟೇ ಮಾತಾಡ್ತಾರಲ್ಲ. ಅದಕ್ಕೆ ಕೇಳ್ದನಪ್ಪ, ಎಲ್ಲ ಚೆನ್ನಾಗಿದೆಯಾ ಅಥವಾ ಏನಾದರೂ ಪ್ರಾಬ್ಲಮಾ ಅಂತ. ನಂದು ಅದ ಹೊಟ್ಟೆವೇನಿ. ಇಬ್ರು ಒಬ್ರಿಗೊಬ್ರು ಮಾತಾಡಂಗೆ ಇಲ್ಲ ಒಟ್ಟೆ. ನಾನು ಮದ್ದಿವಾದದಿಂದ ನೋಡತ್ತೀನಿ. ಅದಕ್ಕಂತ ಅವ್ ಮಾತಾಡ್ರೆ ಸಾಕು ಓಡಿ ಹೋಗ್ತಾಳೆ. ಅವ ಭೀ ಅಷ್ಟೇ, ಹೆಂಡತಿ ಜೊತೆ ಮಾತಾಡೋಪ್ಪ ಅಂದ್ರೆ ಹೋಗವ, ಅಕ್ಕಿ ಜೊತೆ ಮಾತಾಡಕ್ಕೆ ನಂಗೆ ಅಂಜಿಗೆ ಬರ್ತೈತಿ, ಭಯ ಆಗ್ತೈತಿ, ಹಂಗೆ ಹಿಂಗೆ ಅನ್ಕೋತ ಕುಂತಾನೆ. ಹಿಂಗಾದ್ರೆ ಹೆಂಗೆ ಅವ್ರು ಬಾಳೆ ಬಚ್ಚೆ ಆಗೋದ ನಾತ್ ನಾನು. ನೀನು ದೀಪಾಗ ಒಂದು ಮಾತು ಕೇಳಬೇಕು ಅಂದ್ರೆ ನಿನ್ನ ಮುಂದೆ ಏನಾದರೂ ಬಾಯಿ ಬಿಡ್ತಾಳೆ ಏನಂತ. ಅಂದ್ರೆ ನಾ ಕೇಳಕ್ಕೆ ಹೋದಂದ್ರೆ ಆಕೆಗೆ ಅಂಜಿಕೆ ಬರ್ತೈತೋ ಏನು ನಾಚಿಕೆನೋ ಗೊತ್ತಿಲ್ಲ. ಮತ್ತು ನಾ ಕೇಳೋದು ಸರಿ ಅನ್ಸಂಗಿಲ್ಲ. ನೀ ಆದ್ರೆ ಆಕಿನ ಗೆಳತಿ ಅಲ್ಲ, ನಿನ್ನ ಮುಂದೆಲ್ಲ ಮನಸ್ಸಿನ ಭಾವನೆ ಎಲ್ಲ ಹೇಳ್ತಾಳು. ಒಂದು ಮಾತು ಕೇಳಿ ನೋಡು. ನನಗೂ ಅದೇ ಟೆನ್ಷನ್ ಆಗೈತೆ ಅವ್ರದ್ದು. ಹಿಂಗಾದ್ರೆ ಹೆಂಗೆ ನಾವು ಅಮ್ಮ ಕಣ್ಣು ಕಾಣೋದ? ಏನೂ ಅಲ್ಲ, ಛೇ, ಒಟ್ಟೆ ಮಾತಾಡಂಗೆ ಇಲ್ಲ ಅವ್ರು. ಹೌದಾ ಆಂಟಿ? ಅವಳು ಮೊದಲಿಂದನೂ ಒಬ್ಬರೇ ಇರೋದು ಅಭ್ಯಾಸ ಅಲ್ವಾ ಅವಳಿಗೆ, ಅದಕ್ಕೆ ಬಹುಶಃ ಹಾಗೆಲ್ಲ ಮಾಡ್ತಿರ್ಬೋದು ಅನ್ಸುತ್ತೆ. ಹಾಗಂದ್ರೆ ಅಂದರೆ ಆಂಟಿ, ಅದು ಅವಳಿಗೆ ಅಪ್ಪ ಅಮ್ಮ ಇಲ್ಲ, ಮೊದಲಿಂದನೂ ಅವ್ರ ಅಂಕಲ್ ಆಂಟಿ ಮನೆಯಲ್ಲೇ ಇರೋದು, ನನ್ನ ಥರನೇ ಸೇಮ್. ಸೊ ಅದಕ್ಕೆ ಏನಾದರೂ ಆಕೆಗೆ ಬೇಜಾರಾಗಿರ್ಬೋದಾ ಅಂತ ಅಷ್ಟೇ. ನಿಜ ಹೇಳಬೇಕು ಅಂದರೆ ಅವಳಿಗೆ ಇಲ್ಲಿ ಅಂದರೆ ಇಲ್ಲಿ ಅಂತ ಅಲ್ಲ, ಮದುವೆ ಮಾಡ್ಕೊಳ್ಳೋದೇ ಇಷ್ಟ ಇರಲಿಲ್ಲ ಆಂಟಿ. ಆದರೆ ಅವ್ರ ಅಂಕಲು ಆಂಟಿ ತುಂಬ ಫೋರ್ಸ್ ಮಾಡಿದ್ರು ಮದುವೆ ಮಾಡ್ಕೊಳ್ಳೋಕ್ಕೆ. ಆ ಒಂದು ರೀಸನ್ಗೆ ಅಷ್ಟೇ ಅವಳು ಮದುವೆ ಮಾಡ್ಕೊಂಡಿರೋದು ಆಂಟಿ. ಏನು? ಹೌದಾ? ಇದನ್ನೆಲ್ಲ ಹೇಳಿಲ್ಲ ನಂಗೆ. ಅಂದ್ರೆ ಹಿಂಗೆ ಕೇಳ್ತೇನಂತ ತಪ್ಪು ತಿಳ್ಕೊಬೇಡ. ದೀಪಾ ಯಾವುದಾದ್ರೂ ಹುಡುಗನ ಪ್ರೀತಿ ಪ್ರೇಮ ಅಂತ ಏನಾದರೂ ಮಾಡತ್ತೀವೇನು ಮತ್ತೆ? ಛೇ ಇಲ್ಲ ಆಂಟಿ, ದೀಪಾ ಹಾಗೆಲ್ಲ ಮಾಡಿಲ್ಲ. ಮತ್ತು ಮದುವೆ ಇಷ್ಟ ಇಲ್ಲ ಅಂದಿ ಅಂದರೆ ಅವಳಿಗೆ ಮದುವೆನೇ ಆಗಬಾರ್ದು ಅಂತ ಮನಸ್ಸಲ್ಲಿ ಇತ್ತಂತಿ. ಅವ್ರ ಅಂಕಲ್ ಆಂಟಿಗೋಸ್ಕರ ಮದುವೆ ಆಗಿದ್ದು ಅಷ್ಟೇ. ಅಂದರೆ ಮೊದಲಿಂದನೂ ನನ್ನ ಥರನೇ ಅಪ್ಪ ಅಮ್ಮ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ದೀಪನ್ಗೆ. ಅವ್ರ ಮಾತಿಗೆ ಬೆಲೆ ಕೊಟ್ಟು ಮದುವೆ ಆದ್ಲು ಅಷ್ಟೇ, ಅದು ಬಿಟ್ಟರೆ ಮತ್ತೇನಿಲ್ಲ. ಹೌದೇನಾ? ಐ ಥಿಂಕ್ ಆಂಟಿ, ಅಂದರೆ ಅವರು ಇಷ್ಟು ದಿನ ಸಿಟಿಲಿದ್ಲಲ್ವಾ ಬೆಂಗಳೂರಲ್ಲಿ, ಇಲ್ಲಿ ಹಳ್ಳಿಗೆ ಬಂದು ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಸೊ ಅದಕ್ಕೆ ಏನಾದರೂ ಹಿಂಗಿರ್ಬೋದೇನೋ ಅಂತ ನನ್ನ ಭಾವನೆ. ಏನೇನೋ ಅಪ್ಪ, ನನಗಂತೂ ಒಂದು ಗೊತ್ತಾಗೋದು ನೋಡು. ಏನು ಮಾಡ್ತಾ ಇದ್ದೀರಾ? ಏನಿಲ್ಲ ಕಣೆ, ಆಂಟಿ ಹತ್ರ ಅಡುಗೆ ಕಲಿಯೋಣ ಅಂತ ಬಂದೆ. ಓ, ಒಂದೇ ದಿನದಲ್ಲಿ ಅಡುಗೆ ಕಲ್ತು ಬಿಡ್ತೀಯಾ? ಲೇ ಕೋತಿ, ಹಾಗೇನಿಲ್ಲ, ಜಸ್ಟ್ ನೋಡೋಣ ಅಂತ ಬಂದೆ. ನಿಂಗೆ ಬರ್ತೈತಿ ಅಡುಗೆ ಮಾಡೋಕೆ? ಏನು ಅಡುಗೆನಾ? ಅದು ನಂಗೆ ನೋ ಚಾನ್ಸ್ ಆಂಟಿ. ನನಗೆ ಇಂಟ್ರೆಸ್ಟ್ ಇಲ್ಲ ಆಂಟಿ ಅಡುಗೆ ಮಾಡೋದ್ರಲ್ಲಿ. ತಿನ್ನಕ್ಕೆ ಇಂಟ್ರೆಸ್ಟ್ ಐತಿ? ಇದಪ್ಪ ಮಾತು ಅಂದರೆ. ಹೇಳು ಆನ್ಸರು, ತಿನ್ನೋದ್ರಲ್ಲಿ ಇದೆಯಾ ಇಂಟ್ರೆಸ್ಟು? ಹಾಗೇನಿಲ್ಲ ಯವ್ವ, ನಿಮ್ಮ ಜೊತೆ ಕೂತ್ರೆ ಅಡುಗೆ ಎಲ್ಲ ಹಂಗೆ ಕುಂತೈತಿ. ನಾ ಅಡುಗೆ ಮಾಡ್ತೇನೆ. ಸರಿ ಆಂಟಿ, ನಾನು ಏನು ಮಾಡಬೇಕು ಹೇಳಿ, ನಾನು ಮಾಡ್ತೀನಿ. ನೀ ಏನು ಮಾಡಾಕಿ? ಅಲ್ಲಿ ಬೆಳ್ಳುಳ್ಳಿ ಅದಾವ, ತಗೋ, ಮತ್ತೆ ಸುಲಿ. ಬೆಳ್ಳುಳ್ಳಿನ? ಹಾಗಂದ್ರೆ ಅದೇ ಕಣಿ, ಅದು ಎಲ್ಲ ರೆಸಿಪಿಯಲ್ಲಿ ಹಾಕ್ತಾರಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತಾರಲ್ಲ, ಅದು. ಓ ಅದಾ? ಎಲ್ಲಿದೆ ಆಂಟಿ? ಅಲ್ಲಿ ತಗೋಬೇಕು ನೋಡುವ. ದೀಪಾ, ನಾನೇನೋ ಒಂದು ಕೇಳ್ತೀನಿ, ನಿಜ ಹೇಳು. ಏನೇ ಅದು? ನಿನ್ನ ಮದುವೆ ಲೈಫು ಚೆನ್ನಾಗಿದೆಯಾ? ಯಾಕೆ ಈ ಥರ ಕೇಳ್ತಾ ಇದೆಯಾ? ಯಾಕೋ ನೀನು ನೋಡಿದ್ರೆ ತುಂಬ ಡೌಟ್ ಬರ್ತಿದೆ, ಅದಕ್ಕೆ ಕೇಳಿದ್ದು. ನೀನು ಮತ್ತು ನಿನ್ನ ಹಸ್ಬೆಂಡು ಐ ಮೀನ್ ಖುಷಿಯಾಗಿದ್ದೀರಲ್ಲ? ಅದು ಏನು ಹೇಳು, ನಿಜ ಹೇಳು. ಹಾಗೇನಿಲ್ಲ ಕಣೆ, ನಾವು ಖುಷಿಯಾಗಿದ್ದೀವಿ. ಯಾಕೆ ಈ ಥರ ಕೇಳ್ತಿದ್ಯಾ? ಏನಿಲ್ಲ, ನಾವು ಬಂದಾಗಿಂದ ನೋಡ್ತಿದ್ದೀನಿ, ನೀನು ಮತ್ತು ನಿನ್ನ ಗಂಡ ಜಾಸ್ತಿ ಮಾತಾಡಲ್ಲ, ಏನೂ ಇಲ್ಲ, ಅದಕ್ಕೆ ಕೇಳಿದ್ದು. ಅಲ್ಲ, ಇವ್ರಿಗೆ ಹೇಗೆ ಹೇಳೋದು? ನನ್ನ ಮನಸ್ಸಲ್ಲಿ
ಅವ್ರಿಗೆ ಜಾಗ ಇಲ್ಲ ಅಂತ. ನಾ ಏನೇನೋ ಆಸೆ ಇಟ್ಕೊಂಡಿದ್ದೆ, ರಿಚ್ ಇದ್ದವನ್ನ ಲವ್ ಮಾಡಬೇಕು, ಮದುವೆ ಮಾಡ್ಕೋಬೇಕು, ನಾನು ತುಂಬ ಶ್ರೀಮಂತ ಹುಡುಗನ್ನ ಮದುವೆ ಮಾಡ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಹೋಗಿ ಹೋಗಿ ಇವನ್ನ ಮದುವೆ ಮಾಡ್ಕೊಂಡೆ. ಏನು ಮಾಡೋ ಬರೋಲ್ಲ. ಆದರೆ ಇವ್ರಿಗೆ ಏನು ಹೇಳೋದು, ಹೇಗೆ ಹೇಳೋದು ಒಂದು ಗೊತ್ತಾಗ್ತಿಲ್ಲ. ಹಾಗೇನಿಲ್ಲ ಕಣೆ, ನಾವು ಖುಷಿಯಾಗೇ ಇದ್ದೀವಿ. ನಂಬೋದಲ್ಲ? ಹ್ಞೂ ಕಣೆ, ನಂಬೋದು. ಏನು ಮಾಡತ್ತಿರವ ಸಿಟಿ ಹುಡುಗಿಯರ? ಓ ಗಿರಿಜಾ ಆಂಟಿ ಬನ್ನಿ ಒಳಗೆ. ಏನು ಮಾಡತ್ತಿರವ ಗೆಳತಿಯರ ಮಾತಾಡ್ಕೊತ ಕೂತಿರನ? ನಿಮ್ಮ ಅತ್ತೆಲ್ಲ? ಓ ಅತ್ತೆನಾ ಕಿಚನಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಬನ್ನಿ ಆಂಟಿ. ಓ ಹೌದೇನಾ? ಅದ ಅನ್ಕೊಂಡು ಏನೋ ಗಮ್ಮ ವಾಸನೆ ಐತಿ. ಹೋಳಿಗೆ ಮಾಡತ್ತೀರನ? ಹೌದು ಆಂಟಿ, ನಿಮ್ಗೆ ಗೊತ್ತಾಯ್ತು? ಅಯ್ಯ ವಾಸನೆ ಕಾಣಿ ಹಿಡ್ಕೊತಾವ ನಾವು. ಮತ್ತೇನವ ಹೆಂಗೈತಿ ನಮ್ಮ ಊರು ವಾತಾವರಣ? ಹಾಂ ಆಂಟಿ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಹೌದೇನಾ? ಅಲ್ಲ ದೀಪ, ಅದ್ದಾಡ್ಕೋತ ಕರ್ಕೊಂಬರ್ಬೇಕಲ್ಲ. ನೀನು ಬಂದಿಲ್ವಾ ನಮ್ಮ ಮನೆಗೆ? ನಿನ್ನ ಗೆಳತಿಯರ್ನೆಲ್ಲ ಕರ್ಕೊಂಬರ್ಬೇಕಲ್ಲ ನಿಮ್ಮ ಅತ್ತಿನ ತಗೊಂಡ? ಹೌದು ಆಂಟಿ, ಬರ್ಬೇಕಂತ ಅನ್ಕೊಂಡಿದ್ದೆ, ಆದರೆ ಸ್ವಲ್ಪ ಕೆಲಸ ಇತ್ತಲ್ವಾ, ಅದಕ್ಕೆ ಬಂದಿಲ್ಲ. ಇವತ್ತು ಈವ್ನಿಂಗ್ ಬರ್ತೀವಿ ಆಂಟಿ. ಅದು ಊರಾಚೆ ಒಂದು ದೇವಸ್ಥಾನ ಇದೆಯಲ್ಲ, ಅಲ್ಲಿ ಹೋಗೋಣ ಅಂತ ಇದ್ವಿ ನಾನು ಮತ್ತು ನನ್ನ ಫ್ರೆಂಡ್ಸು. ಆವಾಗ ಬರ್ತೀವಿ ಆಂಟಿ, ನಮ್ಮ ಅತ್ತೆನ ಕಡ್ಕೊಂಡು. ಓ ಹೌದೇನಾ? ಆಯ್ತು ತಗೋವಾ, ಬರ್ರಿ ಅಂತ. ಹಾಯ್ ಆಂಟಿ. ಏನು ಮಾಡತ್ತೀವ? ಏನಿಲ್ಲ ಆಂಟಿ, ಅದು ಆಂಟಿಯವರು ಒಳಗೆ ಅಡುಗೆ ಮಾಡ್ತಾ ಇದ್ರಲ್ವಾ, ಅದಕ್ಕೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೋಗಿದ್ದೆ. ಓ ಹೌದೇನಾ? ನಿಂಗೂ ಬರ್ತೈತೇನ ಅಡುಗೆ ಮಾಡಕ? ಅಯ್ಯೋ ಇಲ್ಲ ಆಂಟಿ, ನನಗೆ ಅಡುಗೆ ಎಲ್ಲ ಬರಲ್ಲ, ಹಾಗೆ ಸುಮ್ಮನೆ ಹೋಗಿದ್ದೆ ನೋಡೋಣ ಅಂತ. ಓ ಹೌದೇನಾ? ಚಲೋ ಆಯ್ತು, ನಿಂಗೆ ಅಡುಗೆ ಬರಂಗಿಲ್ಲ. ಯಾಕಂಟಿ ಅವಳಿಗೆ ಅಡುಗೆ ಬರಲಿಲ್ಲ ಅಂದರೆ ನಿಮ್ಗೆ ಯಾಕೆ ಚಲೋ ಆಯಿತು? ಅಯ್ಯೋ ನಿಮಗೆ ಗೊತ್ತಿಲ್ಲ, ಯಾಕೆ ನನಗೆ ಹೇಳ್ತಿ ಪಾರಕ್ಕಾಗ ಹೋಯ್ತೇನ? ಹಾಂ ಅದೇ ನಿನ್ನೆ ನಿಮ್ಮ ಜೊತೆ ಬಂದಿದ್ರಲ್ವಾ, ಅದು ರೆಡ್ ಕಲರ್ ಸ್ಯಾರಿ ಹಾಕೊಂಡು ಅವರಲ್ವಾ? ಹಾಂ ಅಕ್ಕಿನ. ಏನಾಯ್ತು ಗೊತ್ತೈತೆ ನಿನ್ನೆ? ಏನಾಯಿತು? ಅದೇನಾಯ್ತು ಗೊತ್ತೈತೇನ, ಪಾರ್ಕ್ಗೆ 2 ಜನ ಹುಡುಗರು ಅದಾರ. ಒಬ್ಬಾಕಿ ಹುಡುಗಿದಾಳು, ಒಬ್ಬ ಹುಡುಗದಾನ. ಆ ಹುಡುಗ ಯಾವುದೋ ಕಂಪ್ನಿಯಾಗ ನೇತ್ರಗೋ ಕೆಲ್ಸಕ್ಕೆ ಅದಾನು. ಅವಂಗೂ ಒಂದು 34,000 ಪಗಾರ ಐತಿ. ಹಾಂ ಅಕ್ಕಿಗೆ ಯಾವ ಸುಶಿ ಸಿಗುವ ಅಂದ್ರೆ ಹುಡುಗಿ ಹುಡ್ಕ ಅಂತಾಳಲ್ಲ, ಯಾವ ಹುಡುಗಿನೂ ಸಿಗುವಲ್ಲು. ಅಕ್ಕಿ ನಿನ್ನ ಮೇಲೆ ಕಣ್ಣು ಹಾಕಿದ. ಯಾರ ಮೇಲೆ? ನನ್ನ ಮೇಲ? ನಿನ್ನ ಮೇಲಲ್ಲ, ಈ ಹುಡುಗಿದ ಕೆಂಪು ಕಲರ್ ಅಂಗಿ ಹಾಕೊಂಡಿದ್ಲ ಈ ಹುಡುಗಿ. ನಾನಾ? ಹಾಂ ನಿನ್ನ ಕೇಳಿಕಿದ ಆಕಿನ ಮಗಳಿಗೆ. ಛೀ ಇಲ್ಲ ಆಂಟಿ, ನಂಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಅಯ್ಯ ಅಕ್ಕಿ ನಿನ್ನ ಕೇಳಿಕಿದ ಅಂತ ಅಂದ. ಏನು ಕೇಳಿಲ್ಲ. ರವಿ ನಿನ್ನ ಮನಸ್ಸಿನಾಗ ಏನೈತಿ ಅದು ಹೇಳ. ಇಲ್ಲ ಆಂಟಿ, ನಾನು ಇಲ್ಲಪ್ಪ, ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಷ್ಟೇ. ಅದು ಅಲ್ಲದೆ ಇಲ್ಲಿ ನನಗೆ ಸಿಟಿ ಲೈಫ್ ಲೀಡ್ ಮಾಡ್ಬೇಕಂತ ಆಸೆ. ಸೊ ನಾನು ಸಿಟಿಲಿರೋನೇ ಯಾವನಾದ್ರೂ ಹುಡುಗನ್ನ ಮದುವೆ ಮಾಡ್ಕೋಬೇಕಂತ ನನ್ನ ಆಸೆ. ಅದು ಬಿಟ್ಟು ನಾನು ದೀಪನ್ ಥರ ಇಲ್ಲಿ ಹಳ್ಳಿಗೆ ಬಂದು ನಾನು ಕೂರಲ್ಲಪ್ಪ. ಲೇ ಕೋತಿ, ನಿನ್ನ ಆಸೆ ಇದ್ರೆ ನಿನ್ನ ಮನಸ್ಸಲ್ಲಿ ಇಟ್ಕೋ, ಪಾಪ ದೀಪನ್ಗೆ ಯಾಕೆ ಅಂತೀಯಾ? ಅಯ್ಯೋ ಸಾರಿ, ನಾನು ದೀಪನ್ಗೆ ಹರ್ಟ್ ಮಾಡ್ಬೇಕಂತ ಅನ್ಲಿಲ್ಲ, ಅದೇ ನನ್ನ ಮನಸ್ಸಲ್ಲಿ ಇರೋದನ್ನ ಹೇಳಿದೆ ಅಷ್ಟೇ. ಅದು ಬಿಟ್ಟರೆ ನಾನು ದೀಪನ್ಗೆ ಹರ್ಟ್ ಮಾಡಬೇಕು ಅಂತ ಏನು ಆಸೆ ಇಲ್ಲಪ್ಪ. ದೀಪ ನಿಜವಾಗ್ಲೂ ನಿನಗೆ ಹರ್ಟ್ ಮಾಡ್ಬೇಕಂತ ನನ್ನ ಆಸೆ ಅಲ್ಲ, ಜಸ್ಟ್ ಹೇಳ್ಬೇಕನ್ಸ್ತು ಅಂದೆ. ಇರ್ಲಿ ಬಿಡು ಶ್ವೇತಾ, ನನಗೇನು ಬೇಜಾರಾಗಿಲ್ಲ. ದೀಪ ನಿಜವಾಗ್ಲೂ ನಾನು ನಿಂಗೆ ಹರ್ಟ್ ಮಾಡ್ಬೇಕಂತ ಹೇಳಿಲ್ಲ ದೀಪ. ಇರ್ಲಿ ಬಿಡೆ, ನನಗೇನು ಬೇಜಾರಾಗಿಲ್ಲ, ಓಕೆನಾ? ಏನು ಮಾಡತ್ತಿರುವ? ಪರಕ ಬಂದೆನಾ? ನಿಂದ ಹೇಳ್ತೀನಿ ನೋಡ. ಹೌದಾ? ಏನು ಹೇಳ್ತಿದ್ದೀವ ನಂದು ಅಂತದ? ಅಯ್ಯ ಅದೆಲ್ಲ ಮನೆ ಹೇಳಿದ್ದೀನಿ ನಂಗೆ ಕೇಳಂತ. ಕೇಳಿದೆ ನೋಡು. ನಾ ಏನು ಕೇಳತ್ತಂದಿ ನಿಂಗೆ? ಅಯ್ಯ ಅದೆಲ್ಲಕ್ಕ ಕೆಂಪು ಕಲರ್ ಅಂಗಿ, ನನ್ನ ಮಗ ಹುಡುಗಿ. ಓ ಅದೇನಾ? ಹಾಂ ಅದ ಈಗ ನನ್ನ ಬತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.